ರಾಜ್ಯದ ಜನರಿಗೆ ಗೃಹಲಕ್ಷ್ಮಿ ಗ್ಯಾರಂಟಿಯ ಹಣ ಇಲ್ಲ. 3 ತಿಂಗಳಾಗಿದೆ, ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಜನರಿಗೆ ಕೊಡಬೇಕಾದಂತಹ ಹಣ ಸರ್ಕಾರ 3 ತಿಂಗಳಿಂದ ಕೊಟ್ಟಿಲ್ಲ. 7,200 ಕೋಟಿ ಹಣ ಈಗ ಬಾಕಿ ಇದೆ. ಇದು ಜನರಿಗೆ ತಲುಪಬೇಕಾದಂತ ಗ್ಯಾರಂಟಿ ಹಣ. ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹಣ ನೀಡೋದಕ್ಕೆ ಸೂಚನೆ ಕೊಟ್ಟಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಹಣ ನೀಡೋದಕ್ಕೆ ಆದೇಶ ಬಂದಿದೆ ಸರ್ಕಾರದಿಂದ. 3 ತಿಂಗಳ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಯಾವ ಗ್ಯಾರಂಟಿಯ ಘೋಷಣೆ ಮಾಡಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಬಂತು, ಆ ಗ್ಯಾರಂಟಿ ಯೋಜನೆಯ ಹಣ ಜನರಿಗೆ ಸರಿಯಾದ ಸಮಯದಲ್ಲಿ ತಲುಪ್ತಾ ಇಲ್ಲ. 3 ತಿಂಗಳಾಗಿದೆ ಗೃಹಲಕ್ಷ್ಮಿ ಹಣ ಜನರ ಕೈಗೆ ಸಿಗದೆ. 3 ತಿಂಗಳ ಹಣ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಜನರಿಗೆ ಕೊಡಬೇಕಾದದ್ದು 7,200 ಕೋಟಿ ಬಾಕಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ಹಣ ಕೊಡೋದಕ್ಕೆ ಸೂಚನೆ ಕೊಟ್ಟಿದೆ ಸರ್ಕಾರ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಹಣ ನೀಡೋದಕ್ಕೆ ಆದೇಶ ಹೊರಬಿದ್ದಿದೆ. ಗ್ಯಾರಂಟಿಯನ್ನ ಅನುಷ್ಠಾನಗೊಳಿಸೋದಕ್ಕೆ ರೂಪುಗೊಂಡಂತ ಸಮಿತಿ, ಈ ಸಮಿತಿಗೆ ಕೊಡಬೇಕಾದ ಹಣ ಕೊಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. 7,65,00,000 ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಅಧ್ಯಕ್ಷರು ಉಪಾಧ್ಯಕ್ಷರ ಗೌರವಧನ ಇದು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಗೌರವಧನ, ಅನುಷ್ಠಾನ ಸಮಿತಿಯ ಸದಸ್ಯರಿಗೆ ಕೊಡಬೇಕಾದಂತ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ಆದರೆ ಗ್ಯಾರಂಟಿಯ ಅನುಷ್ಠಾನವೇ ಆಗ್ತಾ ಇಲ್ಲ. ಇಲ್ಲಿ ಸರಿಯಾದ ಸಮಯದಲ್ಲಿ ಗ್ಯಾರಂಟಿ ಹಣ ಏನಿದೆ ಅದು ಫಲಾನುಭವಿಗಳ ಕೈ ಸೇರ್ತಾ ಇಲ್ಲ. 7,000 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಆದರೆ ಗ್ಯಾರಂಟಿಯನ್ನ ಅನುಷ್ಠಾನಗೊಳಿಸೋದಕ್ಕೆ ಇರೋ ಸಮಿತಿಯ ಸದಸ್ಯರಿಗೆ ಹಣ ಬಿಡುಗಡೆಗೆ ಆದೇಶ ಕೊಟ್ಟಿದೆ. ಈ ಮೂಲಕ ಕಾರ್ಯಕರ್ತರ ಸಮಾಧಾನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಯಾಕಂದ್ರೆ ಅನುಷ್ಠಾನ ಸಮಿತಿಯಲ್ಲಿರೋ ಸದಸ್ಯರೆಲ್ಲರೂ ಕಾಂಗ್ರೆಸ್ನ ಕಾರ್ಯಕರ್ತರೇ ಆಗಿದ್ದಾರೆ. ಏಪ್ರಿಲ್ನಿಂದ ಆಗಸ್ಟ್ ವರೆಗಿನ ಗೌರವಧನ, 3 ತಿಂಗಳ ಅಡ್ವಾನ್ಸ್ ಹಣ ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಇದಿನ್ನು ಮೇ ತಿಂಗಳ ಕೊನೆ, ಜೂನ್ ತಿಂಗಳು ಅನ್ಕೊಳ್ಳಿ. ಏಪ್ರಿಲ್ನಿಂದ ಆಗಸ್ಟ್ ವರೆಗೆ ಗೌರವಧನ ಮತ್ತೆ ಭತ್ಯೆ ಕೊಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಹಣ ನೀಡೋದಕ್ಕೆ ಆರ್ಥಿಕ ಇಲಾಖೆಯಿಂದ ಆದೇಶ ಹೊರಬಿದ್ದಿದೆ. ರಾಜ್ಯ ಸರ್ಕಾರದ ಈ ನಡೆಗೆ ಸಿಡಿದೆದ್ದಿದೆ ಕೇಸರಿ ಪಡೆ. ತೆರಿಗೆ ಹಣದಲ್ಲಿ ಕಾರ್ಯಕರ್ತರನ್ನ ಸಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ವಿಜಯೇಂದ್ರ. ತನ್ನ ಕಾರ್ಯಕರ್ತರನ್ನ ತೆರಿಗೆ ಹಣದಲ್ಲಿ ಸಾಕ್ತಾ ಇದೆ ಕಾಂಗ್ರೆಸ್ ಅಂತ. ಗ್ಯಾರಂಟಿ ಹಣ ಕಾಂಗ್ರೆಸ್ ತಿಂತಾ ಇದೆ. ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಜನರಿಗೆ ಕೊಡದೆ ಅನುಷ್ಠಾನ ಸಮಿತಿಗೆ ಹಣ ಹಾಕ್ತಾ ಇದೆ. ಗ್ಯಾರಂಟಿ ಹಣ ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರ್ತಾ ಇಲ್ಲ. ಗ್ಯಾರಂಟಿ ರಾಜ್ಯದ ಹಿತಾಸಕ್ತಿಗೆ ಅಲ್ಲ ಅಂತ ಟಿವಿಎಸ್ ಹೇಳಿದ್ದಾರೆ ಸದಾನಂದ ಗೌಡರು. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಸಾಲು ಸಾಲಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನೆ ದಿನ ಒಂದು ಹೊಸ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷನಿದ್ದಾರೆ, ಅವರಿಗೆ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ನಿನ್ನೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ಜನರ ತೆರಿಗೆ ಹಣವನ್ನು ಇವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕೋದಕ್ಕೋಸ್ಕರ ಇವತ್ತು ಬಳಸ್ಕೊಳ್ತಾ ಇದ್ದಾರೆ. ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಕಸದ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಎಲ್ಲ ಶಾಸಕರುಗಳು ಕೂಡ ಇವತ್ತು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದೇನೆ. ಮತ್ತೊಂದು ಕಡೆ ಬೆಲೆ ಏರಿಕೆ. ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಒಂದು ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಮೊನ್ನೆ ಒಂದು ಸರ್ವೆನೂ ಕೂಡ ಬಂದಿತ್ತು. ಇವತ್ತೇನಾದ್ರು ಚುನಾವಣೆ ನಡೆದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲ್ತಕ್ಕಂಥದ್ದು ನಿಶ್ಚಿತ. ಈ ಒಂದು ವರದಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರುವ ಬಡವರ ವಿರೋಧಿ ಸರ್ಕಾರವನ್ನ ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಒಳ್ಳೇದು ಅನ್ನೋದು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ಬಿಟ್ಟು ಕಾಂಗ್ರೆಸ್ಸಿನ ಮುಖಂಡರಿಗೆ ಯಾವುದು ಕಾಣ್ತಿಲ್ಲ. ಇದಕ್ಕೆ ಉದಾಹರಣೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸರ್ಕಾರದ ಯೋಜನೆ ಬೇಕು, ಆದ್ರೆ ನಾವು ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು? ಯಾರು ನಿಮ್ಗೆ ವೋಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡೋರ? ಅವರು ಮಾತ್ರ ಸರ್ಕಾರದ ಯೋಜನೆಯ ಸೌಲಭ್ಯವನ್ನು ಪಡಿಬೇಕಾ? ನಿಮ್ಮ ಉದ್ದೇಶ ಏನು, ನಿಮ್ಮ ಮಾತೇನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಾಜ್ಯದಿಂದ ಆಚೆ ಹಾಕೋರಿದ್ದೀರಾ? ಎಲ್ಲಿ ನಿಮ್ಗೆ ವೋಟ್ ಬರುತ್ತೆ ಅವ್ರು ಮಾತ್ರ ನಿಮ್ ರಾಜ್ಯದವರ? ಗ್ಯಾರಂಟಿಯನ್ನ ನಿಲ್ಸಿದ್ರಿ, ನಿಮ್ಗೆ ನಾಚಿಕೆ ಆಗ್ಬೇಕು.
ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ. ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಅಡ್ವಾನ್ಸ್ ಆಗಿ ದುಡ್ಡು ಬಿಡುಗಡೆ ಮಾಡ್ತೀರಿ. ಯಾರು ತಿನ್ನಕ್ಕೆ? ನೀವು ಹಣಕಾಸು ಸಚಿವರು, ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರು, ನಾಯಕರು ದುಡ್ಡು ತಿನ್ನೋದಕ್ಕಾಗಿ ಅನುಷ್ಠಾನ ಸಮಿತಿಗೆ ದುಡ್ಡು ಕೊಡ್ತೀರಿ, ಆದ್ರೆ ಜನಕ್ಕೆ ದುಡ್ಡು ಕೊಡಲ್ಲ. ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಇರೋದೇ ಅದಕ್ಕೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಜನರಿಗಾಗಿ ಅಲ್ಲ, ರಾಜ್ಯ ಸರ್ಕಾರದ ಹಿತಾಸಕ್ತಿಗಾಗಿ ಅಲ್ಲ. ಅದು ಇರೋದೇ ಅವರ ಸ್ವಂತ ಚೇಲಗಳು ಯಾರಿದ್ದಾರೆ ಆ ಚೇಲಗಳಿಗೆ ನೀವು ಕೂಡ ಸ್ವಲ್ಪ ತಿನ್ನಿ. ನಾವಂತೂ ಪೂರ್ತಿ ಲೂಟಿ ಹೊಡಿತಾ ಇದ್ದೇವೆ ಕರ್ನಾಟಕದ ಖಜಾನೆಯನ್ನು. ಈಗ ಈ ಸರ್ಕಾರ ಸಿದ್ದರಾಮಯ್ಯರು, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಡೈರೆಕ್ಟ್ ಜನರ ಕಿಸೆಯಿಂದಲೇ ಆ ಭ್ರಷ್ಟಾಚಾರ, ಲಂಚದ ದುಡ್ಡು ಶೇಖರಣೆ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೊಟ್ಟ ಭರವಸೆಯನ್ನು ಈಡೇರಿಸುವುದಿಲ್ಲ, ಆದರೆ ಕಾರ್ಯಕರ್ತರನ್ನ ಓಲೈಸುವಂಥದ್ದನ್ನು, ಕಾರ್ಯಕರ್ತರನ್ನು ಒಂದು ರೀತಿಯಲ್ಲಿ ಲೂಟಿಕೋರನ್ನಾಗಿ ಮಾಡುವಂಥ ಪ್ರಯತ್ನ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಗ್ಯಾರಂಟಿ ಅನ್ನೋದು ಈಗ ಅದರ ನಿಜವಾದ ಅರ್ಥ ಕಳ್ಕೋತಾ ಇದೆಯಾ ಅಂತ? ಯಾಕಂದ್ರೆ ಗ್ಯಾರಂಟಿ ಹಣ ಜನರಿಗಿನ್ನೂ ಸಿಗ್ತಾ ಇಲ್ಲ. 3 ತಿಂಗಳಾಗಿದೆ ಗೃಹಲಕ್ಷ್ಮಿ ಹಣ ಬಂದು. ಗ್ಯಾರಂಟಿಯನ್ನ ಅನುಷ್ಠಾನ ಮಾಡುವಂತ ಸಮಿತಿಗೆ ಇವರು ಹಣ ಹಾಕ್ತಾರೆ ಅಂತ ಅಂದ್ರೆ ಜನ ಹಾಗಾದ್ರೆ ಪ್ರಶ್ನೆ ಮಾಡ್ತಾರೆ ಅನ್ನೋ ಭಯ ಇಲ್ಲ ಅಂತ ಆಯ್ತು. ಶ್ವೇತಾ, ಪ್ರಮುಖವಾಗಿ ಆದ್ಯತೆ ಯಾರಿಗೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ. ಯಾಕೆಂದರೆ ಅವರಿಗೆ ತಿಂಗಳ ಗೌರವಧನವನ್ನು, ಗೌರವ ಭತ್ಯೆಗಳನ್ನು ರಿಲೀಸ್ ಮಾಡ್ಬೋದಾಗಿತ್ತು. ಆದರೆ ಅಡ್ವಾನ್ಸ್ ಆಗಿ ಹಾಕಿ ಅದಕ್ಕೆ ಅಂತಲೇ ಹಣ ನಿಗದಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಯಾಕೆಂದರೆ ಆಗಸ್ಟ್ನ ತನಕ ಈಗಾಗಲೇ ಅವರ ಸ್ಯಾಲ್ರಿಗೆ ಹಣವನ್ನು ನಿಗದಿ ಮಾಡಿ ಅದನ್ನು ಬಿಡುಗಡೆ ಕೂಡ ಗೊಳಿಸಲಾಗಿದೆ. ಸುಮಾರು 7,65,00,000 ಮೊತ್ತವನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಿತಿಯ ಸದಸ್ಯರುಗಳಿಗೆ ಏನು ಗೌರವಧನವನ್ನು ಕೊಡಲಾಗುತ್ತೆ, ಅದನ್ನು ಈಗ ಆದೇಶವನ್ನು ಕೂಡ ಮಾಡಲಾಗಿದೆ. ಗ್ಯಾರಂಟಿಗಳು ಸರಿಯಾಗಿ ತಿಂಗಳ ಬರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದಾಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಾರೆ. ನಾವು ತಿಂಗಳ ಏನು ಹಾಕ್ತೀವಿ ಅಂತ ಏನಾದ್ರು ಹೇಳಿದ್ವಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾರೆ. ಜೊತೆಗೆ ಗೃಹಲಕ್ಷ್ಮಿ ಹಣವನ್ನು ಹಾಕೋದಕ್ಕೆ ಟೆಕ್ನಿಕಲ್ ರೀಸನ್, ಆ ಸಮಸ್ಯೆ ಈ ಸಮಸ್ಯೆ ಅಂತೇಳಿ 2 ತಿಂಗಳು, 3 ತಿಂಗಳು, 4 ತಿಂಗಳ ತನಕ ಪೆಂಡಿಂಗ್ ಇಡ್ತಾ ಇರ್ತುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಫಲಾನುಭವಿಗಳಿಗೆ ನೀವು ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಜನರಿಗೆ ನೀಡಿದಂಥ ಭರವಸೆಗಳು ಗ್ಯಾರಂಟಿ. ಹೀಗಾಗಿ ಈ ಗ್ಯಾರಂಟಿಯನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಆಗದೇ ಇರುವಂಥ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ, ಇದೊಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸರ್ಕಾರದ ಒಂದು ರೀತಿ ಪುನರ್ವಸತಿ ಕೇಂದ್ರಗಳನ್ನಾಗಿ ಮಾಡುವಂತಹ ಸಮಿತಿ ಅನ್ನುವಂಥ ಟೀಕೆಗಳನ್ನು ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಎದುರಿಸಿತ್ತು. ಆ ಸಮಿತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳ ಗೌರವ ಭತ್ಯೆ ಮತ್ತು ಸ್ಯಾಲ್ರಿಗಾಗಿ ಮೊದಲೇ ಅಡ್ವಾನ್ಸ್ ಆಗಿ ಹಾಕುವಂಥದ್ದು ಒಂದು ರೀತಿ ಫಲಾನುಭವಿಗಳಿಗೆ ದುಡ್ಡು ಹಾಕಲ್ಲ, ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಡ್ವಾನ್ಸ್ ಆಗಿ ದುಡ್ಡು ಹಾಕ್ತಾರೆ. ಜೊತೆಗೆ ಆದೇಶದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಅನುಷ್ಠಾನ ಮಾಡೋದು ವಿಳಂಬ ಆದರೆ ಅಥವಾ ವೇತನ ಅಥವಾ ಗೌರವ ಭತ್ಯೆಯನ್ನು ಅವರಿಗೆ ತಿಂಗಳ ಸರಿಯಾಗಿ ಕೊಡಲಿಲ್ಲ ಅಂದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಿಯೋಜನೆ ಆಗಿರ್ತಕ್ಕಂಥ ಅಧಿಕಾರಿ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಆದೇಶದಲ್ಲೇ ಉಲ್ಲೇಖ ಮಾಡ್ತಾರೆ. ಅಂದರೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ ಯಾವುದೇ ರೀತಿಯಾಗಿ ಸ್ಯಾಲ್ರಿಯ ಸಮಸ್ಯೆ ಆಗಬಾರ್ದು, ಅವರಿಗೆ ತಿಂಗಳ ಆಗಬೇಕು. ಆ ರೀತಿ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಅಧಿಕಾರಿಗಳೇ ಹೊಣೆ ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಲಾಗುತ್ತೆ. ಆದರೆ ಗೃಹಲಕ್ಷ್ಮಿ ಹಣ 3 ತಿಂಗಳಾದರೂ ಕೂಡ ಇನ್ನೂ ಬರಲಿಲ್ಲ. ಸೊ ಇದಕ್ಕೆ ಹಾಗಿದ್ರೆ ಇದರ ಹೊಣೆಗಾರಿಕೆ ಹೊತ್ಕೊಳ್ಳುವಂಥವ್ರು ಯಾರು? ಈ ರೀತಿ ವಿಳಂಬ ಆಗೋದರ ಹೊಣೆಯನ್ನು ಯಾರು ಹೊತ್ಕೊಳ್ಬೇಕು? ಅವ್ರ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಗಳು ಹೇಳ್ತವೆ. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಮಾಡಿದಾಗಲೇ ವಿಧಾನಸಭೆಯಲ್ಲೇ ದೊಡ್ಡ ಮಟ್ಟದ ಹೋರಾಟವನ್ನು BJP ಮಾಡ್ತು. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ, BJP ಶಾಸಕರು ಇರುವಂಥ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹಾಕೋದ್ರ ಮೂಲಕ MLAಗಳನ್ನೇ ಓವರ್ಟೇಕ್ ಮಾಡಿ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಸಭೆಗಳನ್ನು ಮಾಡ್ತಾರೆ. ಶಾಸಕರ ಯಾವುದೇ ಸಹಾಯವನ್ನಾಗಲಿ ಅಥವಾ ಸಲಹೆಯನ್ನಾಗಲಿ ಅವರ ಸೂಚನೆಗಳನ್ನು ಕೂಡ ಈ ಸಮಿತಿಗಳು ಫಾಲೋ ಮಾಡೋದಿಲ್ಲ. ಹೀಗಾಗಿ ಇದೊಂದು ಅಸಾಂವಿಧಾನಿಕ ಅನ್ನುವಂಥ ರೀತಿಯಲ್ಲಿ ಟೀಕೆಗಳು ಇತ್ತು. ಆದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ, ಯುವ ನಿಧಿ ವಿಚಾರದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡಬೇಕು, ನಾನು ಇನ್ನೂ ಕೆಲಸ ಸಿಕ್ಕಿಲ್ಲ, ನಾನು ನಿರುದ್ಯೋಗಿ ಅಂತ. ಹಾಗಿದ್ದಾಗ ಮಾತ್ರ ಯುವ ನಿಧಿಯ ಗ್ಯಾರಂಟಿಯ ಹಣ ಕೂಡ ನಿರುದ್ಯೋಗಿಗಳ ಅಕೌಂಟ್ಗೆ ಹೋಗುತ್ತೆ. ಇಂಥ ಹಲವು ಗೊಂದಲಗಳು ಇರುವಂತಹ ಗ್ಯಾರಂಟಿಯಲ್ಲಿ ನಾವು 3 ತಿಂಗಳು ಅಡ್ವಾನ್ಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಹಾಕುವಂಥದ್ದು ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಓಲೈಸುವ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಂತೈಸುವ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಟೀಕೆಯನ್ನು ಎದುರಿಸದಲ್ಲೇ ಇರ್ತಕ್ಕಂತಹ ಬಳಸ್ತಾ ಇರ್ತಕ್ಕಂಥ ಪ್ಲಾನ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಶ್ವೇತಾ. ಒಂದು ಕಡೆ ಫಲಾನುಭವಿಗಳನ್ನು ಕೂಡ ಇದು ಅವಮಾನಿಸದಂತೆ ಕಾಣಿಸ್ತಾ ಇದೆ ಶ್ವೇತಾ.
ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.